Okay, concentrate dear children. I am going to explain this lesson, and before I start this lesson, let me go for the Abdul Rashid. That is the introduction of the author. Abdul Rashid ಕವಿ, ಕಥೆಗಾರ, ಅಂಕಣಕಾರ ಹಾಗೂ ಕಾದಂಬರಿಕಾರರು ಆಗಿದ್ದಾರೆ. ಸೊ ಇವರು 1965ರಲ್ಲಿ ಕೊಡಗಿನ ಸುಂಟಕೊಪ್ಪದಲ್ಲಿ ಜನಿಸಿದರು. ಅಬ್ದುಲ್ ರಶೀದ್ ರವರು ಮೇಘಾಲಯದ ಶಿಲಾಂಗ್, ಗುಲ್ಬರ್ಗಾ, ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ ಜನಪ್ರಿಯ ಅಂತರ್ಜಾಲ ತಾಣ ಕೆಂಡ ಸಂಪಿಗೆಯ ಗೌರವ ಸಂಪಾದಕರಾಗಿದ್ದಾರೆ. ಸೊ ಹೂ ಇಸ್ ದಿಸ್ ಅಬ್ದುಲ್ ರಶೀದ್? ಅವರು ಕವಿ ಅಂದ್ರೆ ಯಾರು? ಇಸ್ ಎ ಪೋಯೆಟ್. ಕಥೆಗಾರ ಮೀನ್ಸ್ ಸ್ಟೋರಿ ರೈಟರ್. ಅಂಕಣಕಾರ ಮೀನ್ಸ್ the big story is written by only few lines, okay, like a conclusion, like a summary, okay. So this is called as the ankanakara. ಹಾಗೂ ಕಾದಂಬರಿಕಾರರು ಆಗಿದ್ದಾರೆ. Even he also writes the fictions, big stories like a mega serials, okay. ಇವರು 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನಿಸಿದರು. He is born in ಕೊಡಗಿನ ಸುಂಟಿಕೊಪ್ಪ in 1965. ಅಬ್ದುಲ್ ರಶೀದ್ ರವರು ಮಂಗಳೂರು. So where all he has done his services, that is in ಮಂಗಳೂರು, ಮೇಘಾಲಯದ ಶಿಲಾಂಗ್ is the capital of Meghalaya, and ಗುಲ್ಬರ್ಗಾ, ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ರೇಡಿಯೋ, ಮೈಸೂರು ಆಕಾಶವಾಣಿ ಅಂದ್ರೆ ರೇಡಿಯೋ, ದಟ್ ಈಸ್ ಕಾರ್ಯನಿರ್ವಹಿಸಿದ್ದಾರೆ. ಇಲ್ಲೆಲ್ಲ ಇವರು ಕಾರ್ಯನಿರ್ವಹಿಸಿದ್ದಾರೆ. He has done his service in all these fields. ಈಗ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ at present ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ, ಅಲ್ಲಿ ಮಡಿಕೇರಿಯಲ್ಲಿ ಇರುವಂತಹ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. At present he is working there. ಕನ್ನಡದ ಜನಪ್ರಿಯ ವೆರಿ ಫೇಮಸ್ ಅಂತರ್ಜಾಲ ತಾಣ ಕೆಂಡ ಸಂಪಿಗೆ ಗೌರವ ಸಂಪಾದಕರಾಗಿದ್ದಾರೆ. He was honored for his 2 works. ಇವರು ಹಾಲು ಕುಡಿದ ಹುಡುಗ, ಇವರು ಬರೆದಿರುವಂತ ಕೃತಿಗಳು, the works which he has written. ಹಾಲು ಕುಡಿದ ಹುಡುಗ, ಪ್ರಾಣ ಪಕ್ಷಿ, ಈ ತನಕದ ಕಥೆಗಳು, ಕಥಾ ಸಂಕಲನಗಳು, ನನ್ನ ಪಾಡಿಗೆ ನಾನು ಕವನ ಸಂಕಲನ, ಮಾತಿಗೂ ಆಚೆ, ಅಲೆಮಾರಿಯ ದಿನಚರಿ, ಮೈಸೂರು ಪೋಸ್ಟ್, ಇವೆಲ್ಲ ಅಂಕಣ ಬರಹಗಳು. ಹೂವಿನ ಕೊಲ್ಲಿ, ಇದು ಕಾದಂಬರಿ, ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. These are the very important works which has been written. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವದ ಯುವ ಲೇಖಕ ಪ್ರಶಸ್ತಿ ಸಿಕ್ಕಿದೆ. So he has got this award from the central government of India. ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, even from the state government he has awarded. ವರ್ಧಮಾನ ಪ್ರಶಸ್ತಿ, ಲಂಕೇಶ ಪ್ರಶಸ್ತಿ ದೊರೆತಿದೆ. ಲಂಕೇಶ ಪತ್ರಿಕೆ ಅಂತ ಒಂದು ಬರ್ತಿತ್ತು, ಅದರಿಂದನೂ ಒಂದು ಪ್ರಶಸ್ತಿ ದೊರೆತಿದೆ. ಪ್ರಸ್ತುತ ಪಠ್ಯ ಭಾಗವನ್ನು ಇವರು ಕಾಲಚಕ್ರ ಕೃತಿಯಿಂದ ಆರಿಸಿದೆ. ಈ ಒಂದು ಪಠ್ಯ ಭಾಗ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತಹ ಇದು ಜೈಲು ಕುರುಬರ ತಾಯಿಯು ಕಾಡು ಆನೆಯ ಮಗನು, ಈ ಪದ್ಯ ಭಾಗವನ್ನು ಕಾಲು ಚಕ್ರ ಕೃತಿಯಿಂದ ಆರಿಸಲಾಗಿದೆ. ಇವರು ಬರೆದಿರುವಂತ ಕಾಲು ಚಕ್ರ ಎಂಬ ಕೃತಿಯಿಂದ ಆರಿಸಲಾಗಿದೆ. ಇಲ್ಲಿ ಜೇನು ಕುರುಬರು ಅಂತ ಹೇಳಿದ್ರೆ ಇನ್ನೊಂದು ಟಿಪ್ಪಣಿ, ಜೇನು ಕುರುಬರು ಅಂದ್ರೆ ಯಾರು ಅಂತ ಹೇಳಿದ್ರೆ, ಜೇನು ಕುರುಬ ಜೇನು ಅಂತ ಹೇಳಿದ್ರೆ ಇಂಗ್ಲಿಷ್ ಏನಂತಾರೆ,
ಹನಿ ಅಂತ ಹೇಳ್ತಾರೆ. ಕುರುಬರು ಅಂದ್ರೆ ಈ ಕುರಿಗಳನ್ನು ಮೇಯಿಸುವವರು ಕುರುಬರು. ಈಗ ನಾವು ಇಂಗ್ಲಿಷ್ ಅಲ್ಲಿ ಅದನ್ನ ಟ್ರೈಬಲ್ಸ್ ಅಂತ ಹೇಳ್ತೀವಿ. ಸೊ ದೇ ಆರ್ being called as tribals who live in the forest. These people will live in the forest. ಜೇನು ಕುರುಬ ಎಂದರೆ ಜೇನನ್ನು ಹುಡುಕುವ ಒಂದು ಜನಾಂಗ. So these are one kind of people. They are one kind of tribals who live, who search for the honey. Who search for the honey. ಇವರು ಕರ್ನಾಟಕದಲ್ಲಿ ನೆಲೆಗೊಂಡ ಪೂರ್ವಕರಲ್ಲಿ ಮೊದಲಿಗರಾಗಿದ್ದಾರೆ. So they have been staying in Karnataka. They are the stakeholders in Karnataka, living in some areas. ಇವರು ಕಾಡನ್ನೇ ನಂಬಿ, they are living in some forest. They live, their native is the forest. ಕಾಡಿನಲ್ಲೇ ಬದುಕುತ್ತಿದ್ದಾರೆ. They live in the forest only. So then they are born and brought up in the forest, means they whatever the work they are doing, that is they rear for the honey, and they will sell that, and they just rear some like elephants, some of the wild animals. ಇವರಿಗೆ ಕಾಡನ್ನು ಬಿಟ್ಟು ನಾಡಿಗೆ ಬರಬೇಕು ಎಂಬ ಯೋಚನೆಯೇ ಇಲ್ಲ. ಸೊ ದೇ ಡೋಂಟ್ ಫೀಲ್ ಟು ಕಮ್ ಔಟ್ ಫ್ರಮ್ ದ ಫಾರೆಸ್ಟ್. They want to live there only. They are such kind of tribals. They are living in the forest. Malai Madeshwara ಇವರ ಕುಲದೇವರು. So they pray for the Malai Madeshwara. That is the God who live in the forest. They take care, the God who take care of this forest. That is Malai Madeshwara ಅಂತ. ಸೊ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಕಾಡುಗಳಲ್ಲಿ ವಾಸಿಸುತ್ತಿದ್ದಾರೆ. Where they live in ಮೈಸೂರು and ಚಾಮರಾಜನಗರ ಕಾಡುಗಳಲ್ಲಿ. So in these forests they are living. ಜೇನು ಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿಪುಣರು. They are very good in training the elephants. These people are very good in training the elephants. ತುಂಬಾ ಜನ ಜೇನು ಕುರುಬರು ಮಾವುತರಾಗಿ ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ಮಾವುತರು ಅಂದ್ರೆ the trainers who train the elephants, and they participate in Dasara festivals in Mysore also, because they live in the forest there in Mysore and ಚಾಮರಾಜಪೇಟೆ ಫಾರೆಸ್ಟ್, ಚಾಮರಾಜನಗರದ ಕಾಡುಗಳಲ್ಲಿ ವಾಸಿಸುತ್ತಿರುವವರು ಇವರು ದಸರಾ ಹಬ್ಬದಲ್ಲಿ ಮಾವುತರಾಗಿ ಪಾಲ್ಗೊಳ್ಳುತ್ತಾರೆ. ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಾಡಿನ ರಕ್ಷಣೆಗೆ ಕೆಲಸಕ್ಕೆ ಸೇರಿದ್ದಾರೆ. and many of them they are working in Karnataka forest department also. So they have joined in the forest department also, and they will take care of the animals which live in the forest, and they will not harm any of the wild animals. Like their children they will take care. So these are the works which these Jain Kurubaru means these are the kind of tribals who live in the forest, and they take care of these animals also very nicely. And we are coming back to the lesson. ಈ ತಾಯಿಯ ಹೆಸರು ಗೀತಾ. ಈ ತಾಯಿ ಅಂದ್ರೆ one mother, one lady. Her name is Geeta. ಈಕೆ ಜೇನು ಕುರುಬರ ಹೆಂಗಸು. So she is the lady who belong to this tribal. ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ. ಕಷ್ಟಗಳನ್ನು ಉಂಡು ಅಂದ್ರೆ she is a lady who came across many difficulties, and her face has become like a very rough. She is not looking like a soft woman. So she has come across many difficulties, so that her face has become very rude, okay, very harsh, like the jets. So by looking at her face only we can say that this lady has come across many difficulties. ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ. See, her face has become very rude. ಮಗನ ಹೆಸರು ಶಿವ. Her son's name is Shiva. What is her son's name? Shiva. ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ. ಈಗ ತಮಾಷೆ ಏನಂದ್ರೆ ಅವನ ಮಗನ ಹೆಸರು ಶಿವ. ಮಗ ಅಂದ್ರೆ ಮನುಷ್ಯ ಅಲ್ಲ, ಅದು ಮನುಷ್ಯ ಅಲ್ಲ. ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನೆಯೊಂದರ ಗಂಡು ಮಗು. ಮನುಷ್ಯರ ಗುಂಡೇಟಿನಿಂದ, ಮನುಷ್ಯರಂದ್ರೆ ಕಾಡಿಗೆ ಹೋಗೋದೇನಕ್ಕೆ? ಬೇಟೆಯಾಡಕ್ಕೆ. ಈ
ಪೆಟ್ಟು ಬಿದ್ದು, ಒಂದು ಹೆಣ್ಣಾನೆಗೆ ಪೆಟ್ಟು ಬಿದ್ದು, ಅದರ ಗಂಡು ಮಗುವಿನ ಹೆಸರೇ ಶಿವ. ಸೊ ಆನೆಯ ಮಗುವಿನ ಹೆಸರೇ ಶಿವ. ಆ ಶಿವ ಬಂದು ಈ ಹೆಂಗಸು ಮಗ ಅಂತ ಕರೀತಾ ಇರೋದು. ತಾಯಿ ತೀರಿ ಹೋದಾಗ ಈತನಿಗೆ ಆ ಗುಂಡೇಟಿನಿಂದ ಆ ಶಿವನ ಅಮ್ಮ ತೀರಿ ಹೋದಾಗ ಈತನಿಗೆ ಇನ್ನೂ 2 ತಿಂಗಳು ತುಂಬಿರಲಿಲ್ಲ. ಇವನು ಈ ಶಿವ ತುಂಬಾ ಚಿಕ್ಕವನಾಗಿದ್ದ. ಶಿವ ಅಂದ್ರೆ ಯಾರು? ಆನೆ ಮರಿ. ತುಂಬಾ ಚಿಕ್ಕವನಾಗಿದ್ದ. ಅವನಿಗೆ ಇನ್ನೂ 2 ತಿಂಗಳು ತುಂಬಿರಲಿಲ್ಲ. ಆ ಗುಂಡೇಟಿನಿಂದ ಅವರ ತಾಯಿ ತೀರಿ ಹೋಗಿದ್ದಳು. ಈಗ ಕಳೆದ 1.5 ತಿಂಗಳಿಂದ ಜೇನು ಕುರುಬರ ತಾಯಿ ಗೀತಾ ಈ ಆನೆಯ ಮಗನನ್ನು ಸಾಕುತ್ತಿದ್ದಾಳೆ. ಈಗ ಕಳೆದ 1.5 ತಿಂಗಳಿಂದ ಅವರ ತಾಯಿ ತೀರಿ ಹೋದ್ರು. ಮತ್ತೆ ಈ 1.5 ಅಂದ್ರೆ ಫ್ರಮ್ 1.5 month this lady is taking of that calf, that is the small young one of the elephant. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೋ ಸಹಜವಾಗಿಯೂ ತೆಗೆದುಕೊಳ್ಳುತ್ತಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. See, though it is the young one of the elephant, she is taking care of that very nicely. She is not sleeping the whole night. ಆನೆ ಮಗನಿಗೂ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. Because it is very young, it is only 1.5 month. Okay, so whole night she is not sleeping. This lady is not sleeping, and she get up 2 times. Why? Means to feed that elephant. The cow's milk she will bring. She will just boil it, and she is feeding to the elephant's baby. ಒಂದು ಸಲ ಅದರ ಕಕ್ಕ ಬಳಿದು ತೆಗೆಯಲಿಕ್ಕೆ ಹೇಳುತ್ತಾಳೆ. One time she will get up to clean the shit of the elephant. ಹಗಲು ಅಷ್ಟೇ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. Even in the daytime also she will be noticing that elephant. Okay, where it is going, what it is doing, because it is very young. Even if it is our children also, we will take care in the same way, isn't it, children? We are not leaving the child to go out, whether the child will fall down, whether the child will do something like this. We will give so much of concentration towards the children. In the same way, this lady also is doing the same thing, because the elephant, the young one of the elephant is very, very young. It's only 1.5 month, so she is taking care so much. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. So when it started walking, see, slowly the elephant is walking, and if suddenly it goes to fall, suddenly she feels somewhat as though her own child is falling down. She will run to the elephant there. ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದು ಶರಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ನೋಡಿ, ಧೂಳಿನಲ್ಲಿ ಆ ಆನೆ ಮರಿ ಹೋಗಿ ಧೂಳಿನಲ್ಲಿ ಆಡ್ತಾ ಇದ್ರೆ ನಮ್ಗೆ ಹೇಗೆ ನಮ್ಮ ಮಕ್ಕಳು ಹೋಗಿ ಧೂಳಿನಲ್ಲಿ ಆಡ್ತಿದ್ರೆ ನಾವು ಹೇಗೆ ಬೈತೀವಿ, ಆ ತರ ಬೈದು ಹೋಗಿ ಅವಳ ಶರ್ಟಿನ ಅಂಚಿನಿಂದ ಅದನ್ನೆಲ್ಲ ಒರೆಸಿ ಶುಚಿ ಮಾಡಿ ಮತ್ತೆ ಕರೆದು ತರ್ತಾಳೆ. ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿಸುತ್ತಾಳೆ. ನೋಡಿ, ಮನುಷ್ಯರು ಸ್ನಾನ ಮಾಡ್ತಾರೋ ಇಲ್ವೋ, ಹಂಡೆ ಅಂದ್ರೆ ದೊಡ್ಡ ಪಾತ್ರೆಯಲ್ಲಿ ನೀರು ಕಾಯಿಸಿ ಆ ಆನೆ ಮರಿಗೆ ದಿನಕ್ಕೆ 2 ಸಲ, ಒಂದು ದಿನಕ್ಕೆ 2 ಸಲ ಸ್ನಾನ ಮಾಡಿಸ್ತಾಳೆ. ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ನಾನೇನಾದರೂ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ನೋಡಿ, ಹಾಲು ಬರೀ ಹಾಲಲ್ಲ, ರಾಗಿ ಹಸಿ ಹಾಕಿ ಅಂಬ್ಲಿ ಮಾಡಿ ಅದಕ್ಕೆ ಕುಡಿಸ್ತಾಳೆ. ಆ ಆನೆ ಮರಿ ಕುಡಿದಿಲ್ಲ ಅಂದ್ರೆ ಮತ್ತೆ ಅದಕ್ಕೂ ಬೈಯೋದೆ. ಬೈದಾದ ನಂತರ ಅಯ್ಯೋ ನಿನ್ನ ಬೈದೆ ನಾ ಕೂಸೆ ರಾಜ ಅಂತ ಮೊಮ್ಮಲ ಮರುಗುತ್ತಾಳೆ. ಬೈದಾದ್ಮೇಲೆ ಬೈದ್ಬಿಟ್ಟು
ಅಯ್ಯೋ ನಿನ್ನ ಬೈದು ಬಿಡ್ನ ರಾಜ ನನ್ನ ಕಂದ ಅಂತ ಹೇಳಿ ಮತ್ತೆ ಅದಕ್ಕೂ ಮರಗುತ್ತಾಳೆ. ನೋಡಿ, ಈ ತರ ಒಂದು ಪ್ರೀತಿ ವಿಶ್ವಾಸ ನೋಡಿ, ಒಂದು ತಾಯಿಯ ಕರುಳು, ಒಂದು ತಾಯಿಯಿಂದ ಕರುಳಿನಲ್ಲಿ ಹುಟ್ಟಿ ಬೆಳೆದ ಮಗುಗೆ ಹೇಗೆ ನೋಡ್ಕೋತಾರೋ ಅದೇ ತರ ಈ ಹೆಂಗಸು ಆನೆ ಮರಿಯನ್ನು ನೋಡ್ಕೋತಿದ್ದಾಳೆ ನೋಡಿ. ಅದೇ ವಾತ್ಸಲ್ಯ, ಅದೇ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಅನ್ನೋದು ನೋಡಿ. ಆ ಒಂದು ಆನೆ ಮರಿ ಮುಗ್ಗರಿಸಿ ಬೀಳುವಾಗ ಇವಳ ಕರುಳು ಚುರುಕ್ ಅನ್ನುತ್ತದೆ. ಸೊ ಹೇಗಿರ್ಬೇಕು ನೋಡಿ, ಅದು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಈ ಹೆಂಗಸು. ಈ ತುಂಟ ಆನೆ ಮರಿಯು ಅಷ್ಟೇ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಗಳನ್ನು ಮಾಡುತ್ತದೆ. ಈ ಆನೆ ಮರಿನೂ ಅಷ್ಟೇ, even this elephant also wantedly it will make something to make that lady to get angry. Okay, so like this they both are very 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 lovable and ಬೇಕಂತಲೇ ತನ್ನ ಸೊಂಡಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುಬೆನ್ನು ಎಳೆಯುವುದು, ಬಿಸಿಲಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳನ್ನು ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತದೆ. See, wantedly when that lady is doing something, this elephant also will go and just do something else which makes her to get angry. ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಯ ಅಂಗಳದೊಳಗೆ ಸೇರಿಸಿ ಬೈದು ಬಿಡುತ್ತಾಳೆ. ಸೊ ಆನೆ ಮರಿ ಆ ಥರ ಎಲ್ಲ ಮಾಡುವಾಗ ಇದು ಕಿವಿಯನ್ನು ಹಿಡ್ಕೊಂಡು ಈ ಥರ ಎಲ್ಲ ಮಾಡ್ತೀಯ ನೀನು ಅಂತ ಹೇಳ್ಕೊಂಡು ಹೋಗಿ ಅಂಗಳದೊಳಗೆ ಸೇರಿಸಿ ಬಿಡುತ್ತಾಳೆ. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕ್ಕೂ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರಿಸುತ್ತಾಳೆ. ಆಗ ಆನೆ ಮರಿಯನ್ನು ಕಿವಿ ಹಿಡಿದು ಹೇಳ್ಕೊಂಡೋಗಿ ಅಂಗಳದೊಳಗೆ ಹಾಕಿ, ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳದಿದ್ರೆ ಬಾರಿಸ್ಬಿಡ್ತೀನಿ ಅಂತ ಹೇಳಿ ಬೈತಾಳೆ. ಶಿವನು ಅಷ್ಟೇ, ತಾನು ಆನೆ ಮರಿ ಎಂಬುದು ಮರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ. ಈ ಆನೆ ಮರಿನೂ ಅಷ್ಟೇ, ನಾನು ಆನೆ ಮರಿ ಅನ್ನೋದೇ ಮತ್ತು ಮಗುವಿನಂತೆ ಆ ಹೆಂಗಸು ಬೈದಾಗಲ್ಲ ಇದು ಅಳಲು ಶುರು ಮಾಡುತ್ತೆ. ಆದರೆ ಅದರ ಅಳು ಪುಟ್ಟ ಆನೆಯೊಂದು ಗೀಳಿಸಿಡುವಂತೆ ಕೇಳಿಸುತ್ತದೆ. ಅದರ ಅಳು ಹೇಗೆ, ಹೌ ದ ಎಲಿಫೆಂಟ್ಸ್ they will make the sound trumpet, okay, like that it will do, because it shows the feeling, it shows the crying. 3.5 ತಿಂಗಳ ಆನೆ ಮರಿ ಗೀಳಿಡುವುದು ಸದ್ದು, ಆ ಸದ್ದು ಮಾತ್ರ ಸಾಕು ನಮಗೆ, ಇದೆಲ್ಲ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕಿಲ್ಲ ನೋಡಿ. ಆ ಸದ್ದು ಮಾತ್ರ ಸಾಕು. If we hear that sound, is it all this possible? An elephant is acting like a child. That lady is taking care of that elephant so beautifully, so carefully, that like a child, her own child, she is taking care. When she scolds, this elephant is crying like this. This elephant also will go and trouble her like a child. So that elephant want to get the scolding from that lady. See how nice this love and affection, this relationship. ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ, ಏನಾದರೂ ಸೋಂಕು ಗಿಂಕು ತಗುಲಿರಬೇಕು ಅನ್ನುತ್ತೇನೆ. ಸೋಂಕು ಅಲ್ಲ, ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬ್ರೆ, ಆಕೆ ಅನ್ನುತ್ತಾಳೆ. ಈಗ ಅಲ್ಲಿ ಒಬ್ರು ಸಾಹೇಬ್ರು, ಒನ್ ಆಫೀಸರ್ ವಿಲ್ ಕಮ್. ಸೊ he sees that this elephant is crying. So he is telling to ಗೀತಾ, ಗೀತಾ ನೋಡು, ಶಿವನ ಕಣ್ಣಲ್ಲಿ, ಎಲಿಫೆಂಟ್ಸ್ ನೇಮ್ ಇಸ್ ಶಿವ, ನೀರು ಬರುತ್ತಿದೆ. ವಾಟರ್ ಇಸ್ ಕಮಿಂಗ್ ಇನ್ ಶಿವಾಸ್ ಐಸ್. ಏನಾದರೂ ಸೋಂಕು ಗಿಂಕು ತಗುಲಿರಬೇಕು ಅನ್ನುತ್ತದೆ, ಏನಾದರೂ ಆಗಿರ್ಬೇಕು ನೋಡು ಅಂತ ಹೇಳಿದಾಗ ಆ ಹೆಂಗಸು ಅಂತಾಳೆ, ಸೋಂಕು ಅಲ್ಲ, ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು. ಸೋಂಕು ಇಲ್ಲ, ಏನೂ ಇಲ್ಲ, ಅದಕ್ಕೆ ಅದರ ತಾಯಿಯ ನೆನಪು. ಸೊ it would have been remembered his mother. ಆಕೆ ಅನ್ನುತ್ತಾಳೆ. ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ ನೋಡಿ. ಆಕೆ ಹೇಳುವಾಗ
ಅವಳ ಕಣ್ಣಲ್ಲಿ ಒಂದು ಮಿಂಚಿನಂತೆ ಆ ನೋವು ಬಂದು ಹೋಗುತ್ತದೆ. ಆಕೆ ಉಸ್ ಅಂತ ನೆಲದಲ್ಲಿ ಮಂಡಿಯೂರಿ ಕುಳಿತು ಬಿಡುತ್ತಾಳೆ. ಆ ಉಸ್ ಅಂತ ಮಂಡಿಯೂರಿ ಮೊಣಕಾಲು ಕೆಳಗಡೆ ಇಟ್ಟು ಮಂಡಿಯೂರಿ ಕುಳಿತು ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ. ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ, ಉಳಿದಿದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ. ಆ ಹೆಂಗಸರು ಏನೇನೋ ಕಥೆಗಳು ಹೇಳಿ ಮತ್ತೆ ಆನೆ ಮನೆಯನ್ನು ಮತ್ತೆ ಜೋಪಾನವಾಗಿ ನೋಡ್ಕೊಳ್ತಾಳೆ. ಗೀತಾ, ನಿನ್ನ ಯಜಮಾನ ಗಂಡಸು ಎಲ್ಲಿ? ನಿಜವಾದ ನಿನ್ನ ಇಬ್ಬರು ಗಂಡು ಮಕ್ಕಳಲ್ಲಿ? ಆ ಸಾಹೇಬ್ರು, ದಟ್ ಆಫೀಸರ್ ಈಸ್ ಆಸ್ಕಿಂಗ್. ಗೀತಾ, ನಿನ್ನ ಯಜಮಾನ ಗಂಡಸು, ವೇರ್ ಇಸ್ ಯುವರ್ ಹಸ್ಬೆಂಡ್ ಅಂಡ್ ವೇರ್ ಆರ್ ಯುವರ್ ಬೋತ್ ಚಿಲ್ಡ್ರನ್ ಎಂದು ಮಾತು ಬದಲಿಸಿ ನೋಡುತ್ತೇನೆ. ಬಿಕಾಸ್ he wants to divert her. She's crying holding that elephant. Okay, because he want to divert her, he is asking where is your husband and where are your both the children. ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ. She is telling my husband went to the forest to bring the firewood. ಗಂಡು ಮಕ್ಕಳು ಇಬ್ಬರು ಸರ್ಕಾರಿ ಹಾಸ್ಟೆಲ್ ಅಲ್ಲಿ ಓದುತ್ತಿರುವವರು. My both the children are studying there in the government school and staying in the hostel. ಈಗ ರಜೆಯಲ್ಲಿ ಹಾಡಿಗೆ ಬಂದಿದ್ದಾರೆ. ಈಗ ರಜೆಯಲ್ಲಿ ಮೀನ್ಸ್ now in the holidays they have come back. ಒಬ್ಬ ಕಾಡಿನೊಳಗೆ ಕೆರೆಯಲ್ಲಿ ಮೀಯಲು ಹೋಗಿದ್ದಾನೆ. One has gone to swim in the lake inside the forest. ಇನ್ನೊಬ್ಬಾತ ಮೊಬೈಲ್ ಅಲ್ಲಿ ಬ್ಯಾಟರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಕರೆಂಟ್ ಇರುವ ಸಾಹುಕಾರರೊಬ್ಬರ ಅಂಗಡಿಗೆ ಹೋಗಿದ್ದಾನೆ. One more son has gone to charge his mobile. ಒಂದು ಸಲ ಬ್ಯಾಟರಿ ಚಾರ್ಜ್ ಮಾಡಿಸಲು 5 ರೂಪಾಯಿ ಅಂತೆ. One time if he goes to charge his battery, he takes 5 rupees to charge the battery. ಆ ಮಗ ಮೊಬೈಲ್ ನಲ್ಲಿ ಆಡಿ ಅರ್ಧ ದಿನದಲ್ಲೇ ಮತ್ತೆ ಚಾರ್ಜ್ ಮಾಡಲು ಹೋಗುತ್ತಾನೆ. ಈ ನನ್ನ ಮಗ ನೋಡಿ ಮೊಬೈಲ್ ಇಟ್ಕೊಂಡು ಆಡಿ ಮತ್ತೆ ಚಾರ್ಜ್ ಮಾಡ್ತಾ ಹೋಗ್ತಾನೆ. ಅದಕ್ಕೆ 5 ರೂಪಾಯಿ ಕೊಡಬೇಕು. ಒಂದು ಸರಿ ಚಾರ್ಜ್ ಮಾಡಿದ್ರೆ 5 ರೂಪಾಯಿ ತಗೋತಾನೆ ಅಂಗಡಿಯವರು. ಸೊ ಈ ತರ ಆಡಿ ಮತ್ತೆ 5 ರೂಪಾಯಿ ಕೊಡಬೇಕು. ಹಾಳಾದ ಮಕ್ಕಳು ಎಂದು ಅವರಿಗೂ ಪ್ರೀತಿಯಲ್ಲೇ ಬೈಯುತ್ತಾಳೆ. ಹಾಳಾದ ಮಕ್ಕಳು ಇವರು ಏನಪ್ಪ ಕೆಲಸ ಮಾಡ್ತಾರೆ ಅಂತ ಆ ಮಕ್ಕಳನ್ನು ಪ್ರೀತಿಯಿಂದಾನೇ ಬೈತಾಳೆ. ಆಕೆ ಗಂಡನು ಆನೆಯ ಮಾವುತನೆ. ಆಕೆ ಗಂಡನು ಮಾವುತನೆ ಅಂದ್ರೆ ಏನು? ಆನೆಗಳನ್ನು ಟ್ರೈನ್ ಮಾಡುವುದೇ ಮಾವುತ ಅಂತ ಹೇಳೋದು. ಅವನ್ ಮಾವುತ ಹೇಳಿದಾಗೆ ಆನೆ ಕೇಳುತ್ತೆ. ಆಕೆ ಗೀತಾಳ ಗಂಡನು ಮಾವುತನೆ. ಇವರಿಬ್ಬರಿಗೂ ಸಾಕುತ್ತಿದ್ದ ಮೊದಲ ಆನೆ ರಾಜೇಂದ್ರ. ಇವರಿಬ್ರು ಸಾಕಿದ ಮೊದಲ ಆನೆ, ದ ಫಸ್ಟ್ ಒನ್ ಮೋರ್ ಎಲಿಫೆಂಟ್ ದೇ ಹ್ಯಾವ್ ಟ್ರೈನ್, ಇಟ್ಸ್ ನೇಮ್ ವಾಸ್ ರಾಜೇಂದ್ರ. ಮೈಸೂರು ಅರಮನೆಯಲ್ಲಿ ಒಂದು ಕಾಲದಲ್ಲಿ ಅದು ಪಟ್ಟದಾನೆಯಾಗಿತ್ತು. ಸೊ ಬಿಫೋರ್ ಮೆನಿ ಇಯರ್ಸ್ ಇಟ್ ವಾಸ್ ಆನ್ ಪಟ್ಟದಾನೆ ಅಂತ ಹೇಳಿದ್ರೆ ಇನ್ ದ ಮೈಸೂರು ಪ್ಯಾಲೇಸ್ ಇಟ್ ವಾಸ್ ದ ಪ್ಯಾಲೇಸ್ ಎಲಿಫೆಂಟ್ ವೇರ್ ದ ರಾಜಾಸ್ ವಿಲ್ ಟ್ರಾವೆಲ್ ಆನ್ ದಟ್ ಎಲಿಫೆಂಟ್ ಓನ್ಲಿ. ವಯಸ್ಸಾದಾಗ ಇವರ ಸುಪರ್ದಿಗೆ ಬಂದು ಒಂದು ದಿನ ಇವರ ಕಣ್ಣು ಮುಂದೆಯೇ ತೀರಿ ಹೋಯಿತು. ಸೊ ವೆನ್ ಇಟ್ was aged, it came back to this the same parents, Geeta and her husband. It came near to them and one day it expired also. ಆ ನಂತರ ಇವರು ಸುಪರ್ದಿಗೆ ಬಂದ ಆನೆಯ ಹೆಸರು ಲಂಬೋದರ. ಅದು ಕಾಡಿನೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಸೊ ಆಫ್ಟರ್ ದಟ್ ರಾಜೇಂದ್ರ expired, one more elephant they have taken care and it was ಲಂಬೋದರ. ಒಂದು ದೊಡ್ಡ ರೌಡಿ ಆನೆ ಮರಿಯಾಗಿತ್ತದು. ಪ್ಲಾಂಟರ್ನೊಬ್ಬ ಅದರ ಒಡಲೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿಸಿ ಬಿಟ್ಟಿದ್ದ. ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರಿಗೂ ಸುಪರ್ದಿಗೆ ವಹಿಸಿದರು. ಸೊ ಆ ಕಾಡಿನಲ್ಲಿ ಕಾಡು ತೂಸುಗಳನ್ನು ತೂರಿಸಿ ಬಿಟ್ಟಿದ್ದ ಅದರ ಒಡಲೊಳಕ್ಕೆ ಆ ಆನೆಯ ಒಡಲೊಳಗೆ ಕಾಡು ತೂಸುಗಳನ್ನು ತೂರಿಸಿ ಬಿಟ್ಟು ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇಬ್ಬರಿಗೂ ಸುಪರ್ದಿಗೆ ವಹಿಸಿದರು. ಸೊ ದೇ ಹ್ಯಾವ್ ಬಾಟ್, ದ ಫಾರೆಸ್ಟ್ ಆಫೀಸರ್ ಬಾಟ್ ದಟ್ ಎಲಿಫೆಂಟ್ ಅಂಡ್ ಲೆಫ್ಟ್ ವಿತ್ ದಿಸ್ ಪೇರೆಂಟ್ so that
they will take care of the elephant very beautifully. ಸಾಯುವವರೆಗೂ ಹೊಟ್ಟೆಯೊಳಗಿದ್ದ ಕಾಡು ಕೂಸುಗಳಿಂದಾಗಿ ನರಳುತ್ತಾ ಬದುಕಿದೆ ಲಂಬೋದರ. ಒಂದು ದಿನ ತಾನು ವ್ರಣದಿಂದಾಗಿ ತೀರಿಹೋಯಿತು. ಹೊಟ್ಟೆಯೊಳಗಿದ್ದ ಆ ಒಂದು ಕಾಡು ಕನಸುಗಳಿಂದ ಅದು ಲಂಬೋದರ ತುಂಬಾ ದಿನ ಬದುಕಲಿಲ್ಲ, ಅದು ಸತ್ತೇ ಹೋಯಿತು. ಅದು ತೀರಿ ಹೋದಾಗ ಗೀತಾ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಅಳುತ್ತಿದ್ದಳು. ನೋಡಿ, ಅದು ಆ ಲಂಬೋದರ ತೀರಿ ಹೋದಾಗ ಗೀತಾಗೆ ಹಾಗೆ ಹುಚ್ಚುಡ್ದಕ್ಕೆ ಅಳ್ತಾ ಇದ್ಲು, ಮಣ್ಣೆರಚಿ ಅಳುತ್ತಿದ್ದಳು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು. ಈ ಮನುಷ್ಯರು ನೋಡಿ ಬೇಟೆಯಾಡಕ್ಕೆ ಅಂತ ಹೋಗಿ ಈ ತರ ಪ್ರಾಣಿಗಳನ್ನು ಕೊಲ್ಲುವುದು ಬಹು ತೀವ್ರವಾಗಿ ನಡೀತಾ ಇತ್ತು. ಅವಾಗ ಗೀತ ಅಳುವಾಗ ಈ ಕೆಟ್ಟ ಜನರಿಂದ ಈ ಮನುಷ್ಯರನ್ನು ಮತ್ತೆ ಈ ಆನೆಗಳನ್ನು ಕಾಪಾಡು ಅಂತ ಹೇಳ್ತಾಳೆ ಎಂದು ಅಲ್ಲಿ ನೆರೆದವರಿಗೆಲ್ಲ ಹಿಡಿ ಶಾಪ ಹಾಕಿದಳು. ಅಲ್ಲಿ ನೆರೆದವರು ಅಲ್ಲಿರುವಂತ ಜನರಿಗೆಲ್ಲ ಹಿಡಿ ಶಾಪ ಹಾಕ್ತಾಳೆ. ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ, ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ದನಂತೆ. ಅಲ್ಲಿರುವಂತ ಜನರು ಹೇಳ್ತಾಳೆ, ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅದಕ್ಕೆ ಲಂಬೋದರ ಸತ್ತು ಹೋದ ಅಂತ. ಅದಕ್ಕೆ ಅವಳು ಬೈಯೋದು, ಈ ಕೆಟ್ಟ ಜನರಿಂದ ಈ ಆನೆಗಳನ್ನು ಕಾಪಾಡು ಅಂತ. ಅದಕ್ಕಾಗಿ ಅವಳಿಗೆ ಅವತ್ತು ದುಃಖ ಇನ್ನೂ ಉಮ್ಮಳಿಸಿತು. ದುಃಖ ಅಂದ್ರೆ she was feeling very sorrow because the people are talking like this. She used to take care so nicely, even though people are talking that you did not take care of Lambodara properly. So she was cursing the people. ಮೊನ್ನೆ ಇದನ್ನೆಲ್ಲ ಹೇಳುವಾಗ ಅವಳಿಗೆ ಇನ್ನೊಮ್ಮೆ ದುಃಖ ಉಮ್ಮಳಿಸಿತು. So she was remembering all that. She was telling like this happened, so many elephants we have trained and one expired and one more died and one more like this it happened. So all this she was telling, and when she was telling, she automatically she started to cry also. ಬಂದು ಎಲ್ಲರಿಗೂ ಇನ್ನೊಮ್ಮೆ ಶಾಪ ಹಾಕಿದಳೆ. Again trying, she just cursed everyone. ತನ್ನ ಕರುಬನ್ನು ಎಳೆಯಲು ಬಂದ ಶಿವನ ಸೊಂಡಲಿಗೆ ಮುಟ್ಟಿದಳು. So when she was crying, know that this Shiva came again, it was troubling her. She started to kiss that Shiva. ಎನ್ನ ಜೀವ ಹೋದರೂ ಸರಿಯೇ, ಈ ಶಿವನ ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವೆನು. She is telling, see, if I die also okay, I will make this Shiva a beautiful palace elephant so that it will serve for the kings. Okay, so like this, after that only I will die ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಳು. She started to cry and again she started to laugh. ಆಮೇಲೆ ನನಗೊಂದು ಗುಟ್ಟು ಹೇಳಿದಳು. Then she was telling some secret. What is that? ಅದು ಈ ಶಿವನಿಗಾಗಿ ಅವಳು ಜೇನು ಕುರುಬರ ದೇವರು ಅಮ್ಮಾಳಮ್ಮ ಬಳಿ ಹರಕೆ ಹಾಕಿಕೊಂಡಿರುವ ಗುಟ್ಟು. Because of this Shiva, she went to the God and she prayed incense. ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗಡೆ ಅಮ್ಮಾಳಮ್ಮ ದೇವತೆ ಇರುವಳು. There only near to Kaveri river one goddess Ammalama is there. ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವರು. So it is a good God for the good people. ಕೆಟ್ಟವರಿಗೆ ತೀರಾ ಕೆಟ್ಟವಳು. For the bad people she is very bad. ಅವಳ ಬಳಿ ಇವಳು ಒಬ್ಬಳೇ ಹೋಗಿ ಆನೆ ಮಗನನ್ನು ಬದುಕಿಸಿ ದೊಡ್ಡವನಾಗಿ ಮಾಡಲು ಬಿಡು, ದೊಡ್ಡದೊಂದು ಹರಕೆ ತೀರಿಸುವೆನು ಅಂದಿರುತ್ತಾಳೆ. ಆ ದೊಡ್ಡ ಹರಕೆ ಏನೆಂದರೆ ಯಾರಿಗೂ ಹೇಳದೆ ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವವಳು. So she went and prayed there, please take care of my Shiva, let it grow very nicely and I will give that Shiva to the palace and I will do something for the God. She said, what is that something? It is a secret. ಹೇಳಬೇಡ, ಪರವಾಗಿಲ್ಲ, ಶಿವ ಬದುಕಿ ದೊಡ್ಡವನಾದರೆ ಹರಕೆ ತೀರಿಸುವಾಗ ನಾನು ಬರುವೆ ಎಂದು ಹೇಳಿ ಬಂದಿರುವೆ. So that officer said, okay, you don't say, when it becomes big, when you do puja, no, that time even I will come to know what is your secret, that time I will come to know, he said. ಬರುವ ಮೊದಲು ಇನ್ನೊಂದು ಗುಟ್ಟನ್ನು ಹೇಳಿದಳು. ಅದು ಏನೆಂದರೆ, ಅವಳು ಈ ಆನೆ ಮಗನು ಇಬ್ಬರೇ ಇರುವಾಗ ಅವಳು ಅವನನ್ನು ಕರೆಯುವ ಹೆಸರು ಶಿವ ಅಲ್ಲವಂತೆ. ಶಿವ ಅಂತ ಹೆಸರು ಇಟ್ಟಿರುವುದು ಫಾರೆಸ್ಟಿನ ರೇಂಜರ್ ಸಾಹೇಬರು. ಆದರೆ ಅಮ್ಮಾಳಮ್ಮ
ದೇವರು ಬೇರೆ ಒಂದು ಹೆಸರಿನಿಂದ ಕರೆಯಲು ಹೇಳಿರುವಳು. ಅದು ನನಗೂ ಮತ್ತು ಇವನಿಗೂ ಮಾತ್ರ ಗೊತ್ತು, ಬೇರೆ ಯಾರಿಗೂ ಹೇಳಕೂಡದು ಅಂದಳು. ಸೊ ಶಿ ಸೆಡ್ one more secret. What is that? I kept one more name for this Shiva. This Shiva name is kept by the forest officer, but she has kept one name. She spoke with the god and she has kept that name also. Only they both know. She is not telling to anybody. ಆಯಿತು ತಾಯಿ, ಯಾರಿಗೂ ಗೊತ್ತಾಗಬಾರದು, ನಿನ್ನ ಆನೆ ಮತ್ತು ಬದುಕಿನ ದೊಡ್ಡ ಪಟ್ಟದಾನೆಯಾದರೆ ಸಾಕು ಎಂದು ಹೇಳಿ ಬಂದಿರುವರು. ಸೊ he said, okay lady, whatever it may be, you prayed for the god, you prayed for this elephant, let it be a good elephant and let it go and serve in the palace. Okay, you take care of your elephant, let the secret be with you only, you don't tell that secret for anybody. Okay, till it grows up, you take care of this elephant itself. See, these tribals give their life to the animals. These are the Jainu Kurubaru. Jainu Kurubaru, they are well settled in the forest, and moreover, they are the people who can train the elephants very nicely. So this is the story of this lesson. Jainu Kurubara ತಾಯಿಯು ಕಾಡು ಆನೆಯ ಮಗನು. ಸೊ ಈ ಕಾಡು ಆನೆ ಬಂದು ಆ ಜೇನು ಕುರುಬರ ತಾಯಿಗೆ ಮಗ. ನೋಡಿ, ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕೊಂಡಿದ್ದಾಳೆ ಈ ಗೀತಾ ಅನ್ನುವಂಥ ತಾಯಿ. ಆ ಆನೆ ಮರಿ ಬಿದ್ದರೆ ಇವಳ ಕರುಳು ಚುರುಕಂತೆ. ನೋಡಿ, ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಹೆತ್ತ ಮಕ್ಕಳಿಗೆ ಬೇಡ್ಕೋತಾಳೋ ಇಲ್ವೋ ದೇವ್ರ ಹತ್ರ, ಈ ಆನೆ ಮರಿಗೆ ಬೇಡ್ಕೊಂಡಿದ್ದಾಳೆ. ನೋಡಿ, ಅಷ್ಟು ಒಳ್ಳೆ ತಾಯಿ, ಜೀವನೇ ಕೊಡುವಂಥ ಜನರು ಈ ಜೇನು ಕುರುಬರು. So, ಇಷ್ಟೆಲ್ಲ ಹೇಳಿ I have explained this lesson. I hope so you have understood this lesson very well. Okay children, read the lesson once so that you will be understanding much better than this. And I am going to send the notes also today. Please copy down in your classwork. Maintain your classwork very neatly. And see, already you are in 9th standard children. Please have a touch. Many of you do not read Kannada properly. This is a very good time for you. Very long gap you have got. Okay, sit and read, write and practice so that you will be well versed in Kannada. And it's very important subject for you. See, one subject also, if you get less marks, you will be failed. Okay, so be thorough in all the subjects. Okay, write and practice, and take care of your health. Don't go outside unnecessarily. Wear your mask. Take care of your health. Have a good food. Okay, and have a good day. Thank you.